ಹಲೋ ಕರ್ನಾಟಕ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಝೀರೋ ಕುಕಿಂಗ್ ಆಯಿಲ್. ಇವತ್ತು ಬಿಸಿ ಬಿಸಿಯಾಗಿ ಬಾಯಲ್ಲಿ ಕರಗುವಂಥ ಉಪ್ಪಿಟ್ಟನ್ನ ಮಾಡೋದನ್ನ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟಿಗೆ ಏನೇನು ಬೇಕೋ ಇಂಗ್ರೀಡಿಯೆಂಟ್ಸ್ನ ತೊಗೊಳ್ಳೋಣ. ಒಬ್ವಿಯಸ್ಲಿ ನಾನು ಮಾಡ್ತಾ ಇರೋದು ತರಕಾರಿ ಉಪ್ಪಿಟ್ಟಾಗಿರೋದ್ರಿಂದ ನನಗೆ ಇಷ್ಟ ಆಗಿರೋ ತರಕಾರಿಗಳನ್ನ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಬಾಣಲಿನ ಬಿಸಿ ಆಗೋಕ್ಕೆ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ನಾನು ಇಲ್ಲಿ ನಮ್ಮ ಮನೆಗೆ ಅಂದರೆ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಅವಶ್ಯಕತೆ ಇರುವಂಥ ರವಾನ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. 2 ಗ್ಲಾಸ್ ರವೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಯಾವುದೇ ರೀತಿ ಎಣ್ಣೆ ಬಳಸುವಂಥ ಅವಶ್ಯಕತೆಯೇ ಇಲ್ಲ. ಸೊ ಅದೊಂಥರ ಗೋಲ್ಡನ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನೀವು ಅದನ್ನು ಫ್ರೈ ಮಾಡಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ. ನಂತರ ಇದೇ ಬಾಣಲಿನ ಇನ್ನೊಂದು ಚೂರು ಬಿಸಿ ಆಗೋಕ್ಕೆ ನೀವಿಟ್ಟು ಒಂದೊಂದೇ ಒಗ್ಗರಣೆ ಐಟಮ್ಸ್ಗಳಾಗಿರುವಂಥ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಇದನ್ನೆಲ್ಲ ಹಾಕಿ ನೀವು ಬಿಸಿ ಮಾಡಿಕೊಂಡು ಚಟಪಟ ಅನ್ಬೇಕದು. ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ವಸ್ತುನೂ ಚಟಪಟ ಅನ್ಬೇಕಿಲ್ಲ ಅಂದರೆ ಇದು ಎಣ್ಣೆ ಇಲ್ಲದೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂಥರ ಕಸರೆ ಬಂದಂಗೆ ನಿಮಗೆ ಫೀಲ್ ಆಗುತ್ತೆ, ಅಂದರೆ ಒಂಥರ ಕಹಿ ಅನಿಸುತ್ತೆ. ಸೊ ಚಟಪಟ ಅಂದಾಗ ಯಾವುದೇ ರೀತಿಯಾದಂಥ ಟೇಸ್ಟಲ್ಲಿ ನಿಮಗೆ ಡಿಫ್ರೆನ್ಸ್ ಕಾಣಲ್ಲ. ಮತ್ತು ನೀವು ಎಣ್ಣೆ ಹಾಕಿ ಮಾಡಿಲ್ಲ ಅನ್ನೋ ಫೀಲ್ ಕೂಡ ಟೇಸ್ಟಲ್ಲಿ ಇರೋದೇ ಇಲ್ಲ. ಅಷ್ಟು ಟೇಸ್ಟಿಯಾಗಿ ಸಾಫ್ಟಾಗಿ ಬರುತ್ತೆ. ಸೊ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕಿದ ಮೇಲೆ ನಾನು ಇಲ್ಲೇನು ಮಾಡ್ತೀನಿ ಅಂದರೆ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ಈರುಳ್ಳಿ ಬೇಯೋಕ್ಕೆ ಒಂದು ಲಿಕ್ವಿಡ್ ಸಬ್ಸ್ಟೆನ್ಸ್ ಬೇಕು ಅಲ್ವಾ, ಅದಕ್ಕೆ. ಸೊ ಅದ್ರ ಜೊತೆ ಕಡಲೆ ಬೀಜ, ನಮ್ಮ ಸೈಡ್ ಹೇಳೋ ಥರ ಶೇಂಗಾ ಹಾಕಿದ್ದೀನಿ. ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ಟು ನಂತರ ನನಗೆ ಇಷ್ಟ ಆಗಿರುವಂಥ ತರಕಾರಿಗಳು, ನಿಮಗೆ ಯಾವ್ದು ಇಷ್ಟನೋ ಅದನ್ನು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ, ಅದ್ರ ಜೊತೆ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಸೊ ನೀರು ಕಡಿಮೆ ಇದೆ, ಕುದಿಯೋಕ್ಕೆ ಆಗ್ತಾ ಇಲ್ಲ ಅಂದಾಗ, ಅಂಟ್ಕೊತಾ ಇದೆ ಅಂದಾಗ ನೀವು ಚೂರೇ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಒಂದೇ ಸತಿ ಜಾಸ್ತಿ ಆ್ಯಡ್ ಮಾಡ್ಕೋಬಾರ್ದು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಟೇಸ್ಟಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಇರೋಲ್ಲ. ಏನಿದು ನೀರು ಹಾಕಿ ಮಾಡೋದ್ರಿಂದ ಎಲ್ಲ ಒಂದೇ ಸತಿ ಹಾಕಿ ಮಾಡ್ಬೋದಲ್ಲ ಅನ್ಸಿದ್ರೆ ಅದು ಟೇಸ್ಟ್ ಡಿಫ್ರೆನ್ಸ್ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ ನಿಮಗೆ. ಸೊ ಇದೇ ರೀತಿ ನೀವು ಫಾಲೋ ಮಾಡಿದಾಗ ಚೆನ್ನಾಗಿ ಬರುತ್ತೆ. ಸೊ ಇದನ್ನೆಲ್ಲ ತರಕಾರಿನ ಬೇಯಕ್ಕಿಡಿ. ಒಂದು ಬೇಯಕ್ಕೆ ಏನಿಲ್ಲ ಅಂದರೂ ಒಂದು 4-5 ನಿಮಿಷ ತೊಗೊಳುತ್ತೆ. ಸೊ ಚೆನ್ನಾಗಿ ಬೆಂದ ಮೇಲೆ ಅಂದರೆ ಕೆಲವೊಬ್ರಿಗೆ ಏನಂದರೆ ಸ್ವಲ್ಪ ತರಕಾರಿ ಇನ್ನೂ ಗಟ್ಟಿ ಇದ್ದಾಗಲೇ ಉಪ್ಪಿಟ್ಟು ಜೊತೆ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಆ ಥರ ಆದರೆ ಆ ಥರ ಇಲ್ಲ, ನಮಗೆ ತುಂಬ ತರಕಾರಿ ಸಾಫ್ಟ್ ಬೇಕನ್ನೋರು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ರವೆಗೆ ಎಷ್ಟು ಬೇಕು ನೋಡಿ, ನಮ್ಮ ಮನೇಲಿ ನಾವು ಯಾವ ಥರ ಮಾಡ್ತೀವಿ ಅಂದರೆ ಫುಲ್ ಸಾಫ್ಟಾಗಿ ಒಂಥರ ಸೆಮಿ ಸಾಲಿಡ್ ಥರ ಇರಬೇಕು ಉಪ್ಪಿಟ್ಟು, ಅಂದರೆ ನಮ್ಮ ಮನೇಲಿ ಎಲ್ರಿಗೂ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಸೊ ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ನೀರನ್ನ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಇಲ್ಲ ನೀವು ಹೊರಗಡೆ ಮದುವೆಯಲ್ಲೆಲ್ಲ ಮಾಡಿರ್ತಾರಲ್ಲ ಉದುರಾಗಿರುವಂಥ ಉಪ್ಪಿಟ್ಟು, ಆ ಥರ ಮಾಡ್ಕೋಬೇಕಂದ್ರೆ ಸ್ವಲ್ಪ ನೀರು ಕಮ್ಮಿ ಇಟ್ಕೊಳ್ಳಿ. 1 ಗ್ಲಾಸ್ ರವಕ್ಕೆ 3 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕು. ನಾನು ಇಲ್ಲಿ 2 ಗ್ಲಾಸ್ ರವಕ್ಕೆ 6 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಬಟ್ ನಾನು ಕಂಪ್ಲೀಟ್ 2 ಗ್ಲಾಸ್ ರವಾನ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ, 1.5 ಗ್ಲಾಸ್ ಮಾತ್ರನೇ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಎಲ್ಲ ಹಾಕಿ ಉಪ್ಪು ಹಾಕಿ ನೀರು ಚೆನ್ನಾಗಿ ಕುದಿ ಬರಬೇಕು, ಕಳ ಅಂತ ಕುದೀತಾ ಇರಬೇಕು. ಆ ಬರೋವರೆಗೂ ಚೆನ್ನಾಗಿ ಮೇಲೆ ಮುಚ್ಚಿಡಿ. ಓಕೆ. ಸೊ ನಂತರ ಇದಕ್ಕೆ ಸ್ವಲ್ಪನೇ ನೋಡಿ, ಫಸ್ಟ್ ತರಕಾರಿ ಎಲ್ಲ ಬೆಂದಿದ್ದೇನೆ ಅಲ್ವಾ, ನಿಮಗೆ ಅದು ಓಕೆ ಆಗುತ್ತಾ ಇಲ್ವಾ ಅಂತ ನೋಡ್ಕೊಂಬಿಟ್ಟು ಸ್ವಲ್ಪನೇ ನೀವೇನು ಮಾಡಿ ಇಲ್ಲಿ ರವಾನ ಹಾಕ್ತಾ ಅದೇ ರೀತಿ ಕನ್ಸಿಸ್ಟೆನ್ಸಿಯಿಂದ ನೀವು ಅದನ್ನು ತಿರುವುತ್ತಾ ಹೋಗಬೇಕು, ಅಂದರೆ ತಿರುವುತ್ತಾ ಇರಬೇಕು. ಸೊ ತಿರುವುತ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಗಂಟಾಗಲ್ಲ, ಸ್ಪೆಷಲಿ ಗಂಟಾಗಲ್ಲ. ಓಕೆನಾ. ಸೊ ಆಮೇಲೆ ಅದು ರವೆ ನೋಡಿ, ನಾನಿಲ್ಲಿ 6 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಬಟ್ 1.5 ಗ್ಲಾಸ್ ರವಕ್ಕೆ ಅದು 6 ಗ್ಲಾಸ್ ಸಾಕು ನೀರು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯ್ತು. ನಂಗೆ ರವೆ ಜಾಸ್ತಿ ಆಗುತ್ತೆ ಅನಿಸ್ತು. ಅದಕ್ಕೆ ನಾನಿಲ್ಲಿ 1.5 ಗ್ಲಾಸ್ ರವೆ ಮಾತ್ರನೇ ಯೂಸ್ ಮಾಡ್ಕೊಂಡಿರೋದು. ಕಂಪ್ಲೀಟ್ 2 ಗ್ಲಾಸ್ ರವೆನ ನಾನಿಲ್ಲಿ ಯೂಸ್ ಮಾಡ್ಕೊಂಡಿಲ್ಲ. ಸೊ ಚೆನ್ನಾಗಿ ಅದನ್ನು ಕಲಿಸ್ಬಿಟ್ಟು ಚೆನ್ನಾಗಿ ಮುಚ್ಚಿಟ್ಟೆ. ಓಕೆ. ಸೊ ಚೆನ್ನಾಗಿ ಅದು ಕುದಿಬೇಕು ಕಳಕಳ ಅಂತ, ಅಂದರೆ ಬಾಯಲ್ಲಿ ಕಚ್ ಅನ್ಬಾರ್ದು, ಒಂಥರ ಸಾಫ್ಟ್ ಸೆಮಿ ಸಾಲಿಡ್ ಕನ್ಸಿಸ್ಟೆನ್ಸಿಗೆ ಅದು ಬರಬೇಕು. ಸೊ ಚೆನ್ನಾಗಿ ಅದನ್ನು ಕಲಸಿ ಮುಚ್ಚಿಟ್ಮೇಲೆ ಈ ರೀತಿಯಾಗಿ ಫುಲ್ ಸಾಫ್ಟಾಗಿ ಬೆಂದಿರುತ್ತೆ. ಸೊ ಆಮೇಲೆ ಏನು ಮಾಡಿ ಅಂದರೆ ಮತ್ತೆ ಆಫ್ ಮಾಡಿಬಿಟ್ಟು ಅದು ಹಬೇಲಿ ಇದಾಗಕ್ಕೆ ಅದನ್ನು ಮುಚ್ಚಿಡಿ. ಸೊ ಮತ್ತೆ ಅದನ್ನು ಓಪನ್ ಮಾಡಿ, ಒಂದು 2 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ಮತ್ತೆ ಅಳಗಾಡಿಸಿದಾಗ, ಯಾಕಂದರೆ ತಳ ಹಿಡ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಅಳಗಾಡಿಸಿದಾಗ ತಳ ಹಿಡ್ಕೊಂಡಿರಲ್ಲ. ಈ ಥರ ಮಧ್ಯದಲ್ಲಿ ಅಳಗಾಡಿಸಿದ್ರೆ ಮಾತ್ರ ಹಿಡ್ಕೊಳ್ಳಲ್ಲ. ಸೊ ಆಮೇಲೆ ಮತ್ತೆ ನಾನು ಅದನ್ನು ಮುಚ್ಚಿಟ್ಟು ಮತ್ತೆ ಒಂದು ಸತಿ ಅಳಗಾಡಿಸಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಹಬೆಯಲ್ಲಿ ಇನ್ನೊಂದು ಚೂರು ಕೊತ್ತಂಬರಿ ಸೊಪ್ಪಿನ ಎಸೆನ್ಸ್ ಎಲ್ಲ ಹೋಗಲಿ ಅಂತ ಹೇಳಿ ಮುಚ್ಚಿಟ್ಟೆ. ಆಮೇಲೆ ಇಲ್ಲಿ ನೀವೇ ನೋಡ್ಬೋದು ಸಾಫ್ಟಾಗಿರೋ ಬಾಯಲ್ಲಿಟ್ಟರೆ ಕರಗೋ ಅಂತ ಬಿಸಿ ಉಪ್ಪಿಟ್ಟಾಗಿ ರೆಡಿಯಾಗಿದೆ. ಚಿಕ್ಕ ಮಕ್ಕಳಿಗಾದರೆ ನೀವು ಇದರಲ್ಲಿ ತುಪ್ಪ ಅದು ಹಾಕ್ಬೋದು. ಬಟ್ ನಾನು ಕಂಪ್ಲೀಟ್ ಆಯಿಲ್ಲೆಸ್ ಇದು ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಯಾವುದೇ ರೀತಿ ತುಪ್ಪ ಆಗಿರ್ಬೋದು ಅಥವಾ ಎಣ್ಣೆನ ನಾನು ಯೂಸ್ ಮಾಡ್ತಾಯಿಲ್ಲ.
ಇದೇ ಥರ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.